ನಮಸ್ಕಾರ. ನನ್ನ ಹೆಸರು ರಮೇಶ್ ಮಹೇಂದ್ರಕರ್ ಇಜೇರಿ ಅಂಥೇಳಿ. ನಾನು ರಿಟೈರ್ಡ್ ತೋಟಗಾರಿಕಾ ಅಧಿಕಾರಿ ಇದ್ದೀನಿ. ಈಗ ವಿ ಶಾಂತರೆಡ್ಡಿ ಅವರು ನಮ್ಮ ಕೃಷಿ ಲೋಕದ ಮುಖ್ಯಸ್ಥರಾಗಿದ್ದಾರೆ. ಅವರಿಗೆ ಸ್ವಲ್ಪ ಸಹಾಯಕವಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ 2 ತಿಂಗಳಿಂದ. ಇದು ನಮ್ಮ ಈ ಕೃಷಿ ಲೋಕದ ಎಲ್ಲ ಈಗ ನೀವು ಬೆಳೆಗಳನ್ನು ನೋಡ್ತಾ ಇರೋದು, ಇದು ಬರೀ 2 ತಿಂಗಳದ್ದೇ ಅಷ್ಟೇ ಪರಿಶ್ರಮ ಇದೆ. 2 ತಿಂಗಳಲ್ಲಿ ನಮ್ಮ ದೇವರು ಕೂಡ ಅನುಕೂಲ ಮಾಡಿದ್ದಾನೆ, ನಮ್ಮ ವಾತಾವರಣ ಕೂಡ ಅನುಕೂಲ ಮಾಡಿದ್ದಾರೆ. ನಮಗೆ ಇಲ್ಲೆಲ್ಲ ಹೂವು ಬಂದಿದೆ, ಕಾಯಿ ಬಂದಿದ್ದಾವೆ, ಸಾಕಷ್ಟು ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಲ್ಲಿದೇನಿದೆ ಅಂದರೆ ಮೊದಲನೇದಾಗಿ ಕಪ್ಪು ಭೂಮಿ. ಈ ಎರೆ ಭೂಮಿಯಲ್ಲಿ ಹೆಚ್ಚಿಗೆ ನೀರಾವರಿ ಮಾಡೋಕ್ಕಾಗಲ್ಲ ಅಂಥೇಳಿ ಭಾಳಷ್ಟು ಜನ ಅಂತಿರ್ತಾರೆ. ಆದರೆ ಮಿತವ್ಯಯವಾಗಿ ನೀರನ್ನು ಬಳಸಿದರೆ ನಾವು ಏನನ್ನಾದರೂ ಮಾಡಬೇಕನ್ನೋದನ್ನು ನಾವು ಇಲ್ಲಿ ತೋರಿಸ್ಕೊಟ್ಟಿದ್ದೇವೆ. ಇಲ್ಲೆಲ್ಲಿ ನೀವು ನೋಡಿರಿ, ನೀರು ಹರಿದದ್ದೇ ಕಾಣಲ್ಲ, ಒಣ ನೆಲ ಕಾಣ್ತಾ ಇದೆ. ಆದರೆ ನೆಲದಲ್ಲಿ ನೀವು ಬೆಳೆ ಬಲ್ಲಿ ಕೆದರಿದರೆ ಅಲ್ಲೆಲ್ಲ ಹಸಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಡ್ರಿಪ್ಪನ್ನು ಅಳವಡಿಸಿದ್ದೀವಿ. ಮತ್ತು ಆಗಲೇ ನಮ್ಮ ಶಾಂತರೆಡ್ಡಿ ಸರ್ ಹೇಳಿದಂಗೆ ಕೃಷಿ ಹೊಂಡದಿಂದ ನಾವು ನೀರನ್ನು ಮಿತವ್ಯಯವಾಗಿ ಬಳಸ್ತಾ ಇದ್ದೀವಿ. ಸಾಕಷ್ಟು ಚೆನ್ನಾಗಿ ಹುಲಸಾಗಿ ಬೆಳೆದಿದ್ದಾವೆ. ಯಾವುದೂ ಬೆಳೆಯಲ್ಲಿ ನೀರಿನ ಒಂದು ಕೊರತೆ ಕಾಣಿಸ್ತಾ ಇಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಏನಿದೆ ಅಂದರೆ ಮುಖ್ಯವಾಗಿ ಉದ್ದೇಶ ಏನಿದೆ, ಕೆಲವು ಹೂಗಳನ್ನು ನೋಡ್ತಾ ಇದ್ದೀರಿ. ಈ ಹೂಗಳು ನಮ್ಮ ಈ ಸೇಡಂ ಭಾಗದಲ್ಲಿ ಆಗಲಿ ಗುಲ್ಬರ್ಗ ಭಾಗದಲ್ಲಿ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದೊಂದು ಕಲ್ಪನೆ ಇರ್ತದೆ. ಆದರೆ ಹೂಗಳು ನಾವು ಒಂದು 2000ಕ್ಕಿಂತ ಮೊದಲು ಇಲ್ಲಿ ಹಣ್ಣು ಯಾವ ಸಿಗ್ತದೆ ಅಂದರೆ ಬರೀ ಮೋಸಂಬಿ ಮತ್ತು ಬಾಳೆಹಣ್ಣು. ಮೋಸಂಬಿ ಸ್ವಲ್ಪ ಎದಕ್ಕೆ ತೊಗೋತಾ ಇದ್ರು ಅಂದರೆ ಯಾರಿಗೆ ಸ್ವಲ್ಪ ಆರಾಮಿರಲಿಲ್ಲ ಅಂದರೆ ಅವ್ರಿಗೆ ಮೋಸಂಬಿ ಬಳಸ್ತಾಯಿದ್ರು, ಯಾರು ಚೆನ್ನಾಗಿದ್ರು ಅಂದರೆ ಅವ್ರಿಗೆ ಬಾಳೆ ಬಳಸ್ತಾಯಿದ್ರು. ಈಗ ಹೂವು ಕೂಡ ಚೆಂಡು ಹೂವು ಮತ್ತು ಸ್ಮಶಾನ ಮಲ್ಲಿಗೆ ಅವೆರಡೇ ನಮ್ಮಲ್ಲಿ ಪ್ರಸಿದ್ಧವಾಗಿದ್ದು. ಈಗ ಸೇವಂತಿಗೆ ಸಾಕಷ್ಟು ನಾವೇ ಇಲ್ಲಿ 14 ಥರದ ಹೂಗಳನ್ನು ತಂದಿದ್ದೇವೆ ಪುನಾದಿಂದ. ಇವೆಲ್ಲ ಅಲ್ಲಲ್ಲಿ ಬರೀ ಹೂಗಳು ಪೂಜೆಗೆ ಅಥವಾ ಹಾರಕ್ಕೆ ಅಥವಾ ಶೃಂಗಾರಕ್ಕೆ ಅಷ್ಟೇ ಅಲ್ಲ, ಕೆಲವು ಮನೆಯಲ್ಲಿ ಇಡ್ಲಿಕ್ಕಾಗ್ತದೆ. ಈಗ ನಾವು ಹೂವಿನ ಗುಚ್ಚ ಕೊಡೋದಕ್ಕಾಗ್ತದೆ. ಪ್ರತಿಯೊಂದು ಏನೇನು ಇದು ಇದೆ ಈಗೆಲ್ಲ ಬೇರೆ ಬೇರೆ ಕಲರ್ದು, ಬೇರೆ ಬೇರೆ ಒಳ್ಳೆ ಕಣ್ಣಿಗೆ ಆಕರ್ಷಕವಾಗುವಂಥ ಮತ್ತು ಆಕರ್ಷಕ ಆಕಾರವುಳ್ಳಂಥ ಹೂಗಳನ್ನು ನಾವು ಬೆಳೆಸ್ತಾ ಇದ್ದೀವಿ. ಇವೆಲ್ಲವನ್ನು ನಾವು ಬೆಳೀಲಿಕ್ಕೆ ಸಾಧ್ಯದ ಅನ್ನೋ ಒಂದು ಏನದ ನಮಗೆ ಅವರಿಗೆ ಕಾನ್ಫಿಡೆನ್ಸ್, ಒಂದು ಆತ್ಮವಿಶ್ವಾಸ ಬರಲಿ ಅಂಥೇಳಿ ನಾವು ಇನ್ನು ಪ್ರಯತ್ನ ಮಾಡಿದ್ದೀವಿ. ಆ ರೀತಿಯಾಗಿ ನಾವು ಇನ್ನು ಇಲ್ಲಿ 9 ದಿವಸ ನಾವು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ 28ನೇ ತಾರೀಕು ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಇವರ ಸಾನ್ನಿಧ್ಯ ಶ್ರೀ ರಾಜಶೇಖರ ಶಿವಾಚಾರ್ಯ ತಡೋಳ ಅವರ ಒಂದು ಸಾನ್ನಿಧ್ಯದಲ್ಲಿ ಈ ಉದ್ಘಾಟನೆ ಆಗ್ತಾಯಿದೆ. ಅದಕ್ಕೆ ಶ್ರೀ ವೆಂಕಟರಾಮರೆಡ್ಡಿ ಬೆಂಗಳೂರದವರು ಮತ್ತು ಎಂ ಹನುಮಂತಪ್ಪ ಕುಲಪತಿಗಳು ರಾಯಚೂರು ಅವರು ಬರ್ತಾ ಇದ್ದಾರೆ. ಆ ನಂತರ 29ನೇ ತಾರೀಕು ಮುಂಜಾನೆ ಒಂದು ಸಭಾಂಗಣದಲ್ಲಿ ಏನಾಗ್ತಾ ಇದೆ ಅಂದರೆ ಒಣ ಬೇಸಾಯದಲ್ಲಿ ಸಾವಯವ ಕೃಷಿ ಎಂಬ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತಾ ಇದ್ದೀವಿ. ಇಲ್ಲಿ ಈ ನಮ್ಮ ಕೃಷಿ ಲೋಕದಲ್ಲೇ ಒಂದು ಸಭಾಂಗಣ ಇದೆ, ಅಲ್ಲೇ ನಮ್ಮ ಈ ಕಾರ್ಯಕ್ರಮ ನಡೀತಾ ಇರ್ತದೆ. ಅಲ್ಲಿ ಬಸವಣ್ಣಪ್ಪ ಇವರು ರಾಯಚೂರದವರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದಾರೆ. ಮತ್ತು ರವೀಂದ್ರಪ್ಪ ಗುಂಡಪ್ಪಗಳು ಅಂಥೇಳಿ ನಿವೃತ್ತ ಸಂಶೋಧನಾ ನಿರ್ದೇಶಕರಿದ್ದಾರೆ. ಮತ್ತು ಸೋಮನಾಥ ರೆಡ್ಡಿ ಪೂರ್ಮ ಇದೇ ಸೇಡಂ ತಾಲೂಕು ನಿಮ್ಮ ಬಟ್ಟಿಗೆ ಕೋಡ್ಲಾದವರು, ಅವರು ಕೂಡ ನಮ್ಮ ಇಲ್ಲಿ ಬರ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ. ಮತ್ತು ಎರಡನೇದಾಗಿ 29ನೇ ತಾರೀಕು ಸಾಯಂಕಾಲ ನಾವು ಎಲ್ಲ ಈಗ ಇಲ್ಲೆಲ್ಲ ತೋರಿಸ್ತಾ ಇರೋದು ಆದಾಯ ಬೇಸಾಯ, ಬರೀ ಒಕ್ಕಲಿಗರ ರೈತರಿಗೆ ಅಷ್ಟೇ ನಾವು ಹೆಚ್ಚಿಗೆ ಒಂದು ಇದು ಕೊಟ್ಟಿದ್ದೇವೆ, ಒತ್ತು ಕೊಟ್ಟು ನಾವು ಹೇಳ್ತಾ ಇದ್ದೀವಿ. ಆದರೆ ಮುಖ್ಯವಾಗಿ ನಾವು ಕೃಷಿಯನ್ನು ಯಾರಿಗೂ ಹೆಚ್ಚಿಗೆ ಉಪಯೋಗ ಮಾಡಬೇಕು ಅಂದರೆ, ತೋಟಗಾರಿಕೆ ಹೇಗೆ ಮಾಡಬೇಕಂದ್ರೆ ಹೆಣ್ಮಕ್ಳು ಮೊದಲು ಮಾಡಬೇಕು. ನಮಗೆ ಒಳ್ಳೆಯ ಒಂದು ಆಹಾರ ಸಿಗಬೇಕಾದ್ರೆ ನೋಡಿ, ನಾವು ಒಂದು ಉದಾಹರಣೆ ಹೇಳ್ತೀನಿ. ನಾವು ಕೊತ್ತಂಬರಿ ಸಹಿತ ನಾವು ಹೊರಗಿನಿಂದ ಖರೀದಿ ಮಾಡ್ತಿರ್ತೀವಿ. ಅದೇ ಒಂದು 4 ಹವೇಜ್ ಬೀಜ ನಾವು ಬರೆಸಿ ನಮ್ಮ ಡಬ್ಬಿಯಲ್ಲೋ ಕುಂಡದಲ್ಲೋ ಎಲ್ಲೋ ನಾವು ಹಾಕಿದೆವು, ಮನೆ ಹಿತ್ತಲಲ್ಲಿ ಹಾಕಿದ್ರೆ ಅದು ನಮಗೆ ಒಳ್ಳೆಯ ಒಂದು ತಾಜಾ ನಮಗೆ ಕೊತ್ತಂಬರಿ ದಿನಾಲೂ ನಮ್ಮ ಕಾಯಿಪಲ್ಯಕ್ಕೆ ಮಾಡಲಿಕ್ಕೆ ಸಿಗುತ್ತೆ. ಅದೇ ರೀತಿ ಉಳಿದ ಪಲ್ಯ ಕೂಡ ನಾವು ಬೆಳೆಸ್ಬೋದು. ಈ ಒಂದು ತರಕಾರಿ ತೋಟ ಮತ್ತು ತಾರಸಿ ತೋಟ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಸಂಜೆಗೆ ಹಾಕ್ಕೊಂಡಿದ್ದೀವಿ. ಅವತ್ತಿನ ದಿವಸ ಸಾನ್ನಿಧ್ಯ ಏನಂದ್ರೆ ಶ್ರೀ ಗುರುಪಾದಲಿಂಗೇಶ್ವರ ಸ್ವಾಮೀಜಿ ಬಬ್ಲಾದವರು ಮಾಡ್ತಾ ಇದ್ದಾರೆ. ಮತ್ತು ಅನಂತ್ ಚಿಂಚನ್ಸೂರ್ ಹಾಗೂ ಸಂತೋಷ್ ಪಾಟೀಲ್ ಇವರು ಹವ್ಯಾಸಿ ತೋಟಗಾರರಿದ್ದಾರೆ. ಮತ್ತು DM ಮಣ್ಣೂರ್ ಅವರು ನಿವೃತ್ತ ವಲಯ ಕೃಷಿ ಸಂಶೋಧಕರಿದ್ದರು. ಅವರು ಅಲ್ಲದೆ ರಮೇಶ್ ಮಹೇಂದ್ರಕರ್ ಇಜೇರಿ, ನಾನು ಕೂಡ ಅವತ್ತಿನ ದಿವಸ ವಿಶೇಷ ಆಹ್ವಾನಿತನಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಇನ್ನು ಗುರುವಾರ ದಿವಸ 30ನೇ ತಾರೀಕು ಡಾಕ್ಟರ್ ಮುನಿಸ್ವಾಮಿ, ಪ್ರಧಾನ ವಿಜ್ಞಾನಿಗಳು ವಲಯ ಕೃಷಿ ಸಂಶೋಧನಾ ಕಲಬುರಗಿ ಅವರು ಬರ್ತಾ ಇದ್ದಾರೆ. ಡಾಕ್ಟರ್ JR ಪಾಟೀಲ್ ಅಂತೇಳಿ ಬರ್ತಾ ಇದ್ದಾರೆ. ಶ್ರೀ ಚಿತ್ರಶೇಖರ್ ಶಿವಪ್ಗಳು. ಪ್ರತಿಯೊಂದರ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ತಜ್ಞರನ್ನು, ಕೃಷಿ ಪಂಡಿತರನ್ನು, ಕೃಷಿ ಮಾಡೋರು, ರೈತರ ಯಾವುದೇ ಪ್ರಶಸ್ತಿ ಪುರಸ್ಕೃತರಿದ್ದರು ಅಥವಾ ಚೆನ್ನಾಗಿ ಇರುವಂಥ ರೈತರನ್ನು ಕೂಡ ನಾವು ಸಮಾವೇಶ ಮಾಡ್ಕೊಂಡಿದ್ದೀವಿ. ಅವತ್ತಿನ ದಿವಸ ತೊಗರಿ ಬೆಳೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳು ಅನ್ನುವ ಒಂದು ವಿಷಯವನ್ನು ಮಾಡ್ತಾ ಇದ್ದಾರೆ. ಅವತ್ತು ಸಾಯಂಕಾಲ ಹವಾಮಾನ ವೈಪರೀತ್ಯದಲ್ಲಿ ಕೃಷಿ ಯಾವ ರೀತಿ ಮಾಡಬೇಕು ಅನ್ನೋದೊಂದು ಇಟ್ಕೊಂಡಿದ್ದಾರೆ. ಅಲ್ಲಿ ಡಾಕ್ಟರ್ AG ಶ್ರೀನಿವಾಸ್ ಅಂಥೇಳಿ ಇವರು ರಾಯಚೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿದ್ದಾರೆ. ಡಾಕ್ಟರ್ VI ಬೆಣಮಗಿ ಇಲ್ಲೆಲ್ಲ ನಮಗೆ ಕೆಲಸ ಮಾಡಿ ಹೋಗಿದ್ದರು ಬೆಣಗಿಯವರು, ಅವರು ಕೂಡ ನಿವೃತ್ತರಾಗಿದ್ದಾರೆ, ಕುಲಪತಿಗಳು ಆಗಿ ಧಾರವಾಡದು, ಅವರು ಕೂಡ ಬರ್ತಾ ಇದ್ದಾರೆ. ಮಲ್ಲಿನಾಥ್ ಕೊಳ್ಳೂರು ಅನ್ನುವಂಥ ಕೃಷಿ ರೈತರು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. 31ನೇ ತಾರೀಕು ಕೃಷಿಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಪಾತ್ರ ಅನ್ನುವ ಒಂದು ವಿಷಯ
ವಿಷಯದ ಮೇಲೆ ಡಾಕ್ಟರ್ ಮಹಾದೇವ ಸ್ವಾಮಿ ಅವರು ಕೂಡ ವಿಶ್ವವಿದ್ಯಾಲಯ ರಾಯಚೂರದಲ್ಲಿ ಕೆಲಸ ಮಾಡ್ತಾರೆ. ಡಾಕ್ಟರ್ ಮಂಜುನಾಥ್ ಎಚ್ ಅಂಥೇಳಿ ಇವರು ಹೈನುಗಾರಿಕಾ ಮಹಾವಿದ್ಯಾಲಯ ಮಹಾಗಾಂವದ ಡೀನ್ ಇದ್ದಾರೆ. ಮತ್ತು ಲಕ್ಷ್ಮೀಕಾಂತ್ ಹಿಬಾರಿ ಅನ್ನೋ ಕೃಷಿ ತಜ್ಞರು ಕೂಡ ಅಲ್ಲಿ ಭಾಗವಹಿಸ್ತಿದ್ದಾರೆ. ಶುಕ್ರವಾರ ದಿವಸ 31/1/25 ಸಾಯಂಕಾಲ ರೈತರ ಸಿರಿಗಾಗಿ ಸಿರಿಧಾನ್ಯ ಮಹತ್ವದ ಬಳಕೆ. ಸಿರಿಧಾನ್ಯ ಇವತ್ತಿನ ದಿವಸ ಬಹಳಷ್ಟು ಮಹತ್ವ ಪಡಿತಾ ಇದೆ. ಅದರ ಮಹತ್ವ ಯಾವ ರೀತಿ ಮಾಡಬೇಕು ಮತ್ತು ಬೆಳೆಯೋದ್ರಲ್ಲಿ ಯಾವ ರೀತಿ ಎಷ್ಟು ಸರಳವಾಗಿ ನಾವು ಬೆಳಿಬೋದು, ಎಷ್ಟು ಮಹತ್ತರವಾದಂಥ ಒಂದು ಪೌಷ್ಟಿಕಾಂಶವನ್ನು ಪಡಿಬೋದು ಅನ್ನೋದನ್ನು ನಾವು ಸವಿಸ್ತರವಾಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀವಿ. ಮತ್ತು ಆಮೇಲೆ ಶನಿವಾರ ದಿವಸ ಸುಧಾರಿತ ಮೇವು ಬೇಸಾಯ ಮತ್ತು ಅದರ ಬೀಜೋತ್ಪಾದನೆ ಯಾವ ರೀತಿ ಮಾಡಬೇಕು. ಯಾಕಂದರೆ ಈಗ ಮೇವು ನಾವು ಹೆಂಗೆ ಒಳ್ಳೆಯ ಉತ್ಕರ್ಷವಾದಂಥ ಆಹಾರ ನಾವು ತಿಂತಾ ಇದ್ದೀವಿ, ಆದರೆ ನಮಗೆ ಪರಿಶ್ರಮ ಪಡುವಂಥ ಎತ್ತುಗಳಾಗಲಿ ಆಕಳುಗಳು ನಮಗೆ ಹಾಲು ಕೊಡುವಂಥ ಅವು ಕೂಡ ನಾವು ಸರಿಯಾಗಿ ನೋಡ್ಕೋಬೇಕಾಗ್ತದೆ. ಅದಕ್ಕಂತ ಅದರಲ್ಲಿ ಕೂಡ ಸುಧಾರಿತ ಮೇವು ತಳಿಗಳಿದ್ದಾವೆ, ಅವು ಕೂಡ ನಾವು ಅವತ್ತಿನ ದಿವಸ ಡಾಕ್ಟರ್ ನಾಗರತ್ನ ಬಿರೇದಾರ್ ಅವರು ಕೂಡ ಧಾರವಾಡದ ವಿಜ್ಞಾನಿಗಳಿದ್ದಾರೆ, ಇದೇ ಮೇವಿನ ಬಗ್ಗೆ ಹೆಚ್ಚಿನ ಸಂಶೋಧನೆ ಮಾಡಿದ್ದಾರೆ. ಡಾಕ್ಟರ್ ಬಸವರಾಜ್ ಔಂಟಿ ಅವರು ವಿಸ್ತರಣಾ ನಿರ್ದೇಶಕರು ಬೀದರ್ದವರು ಬರ್ತಾ ಇದ್ದಾರೆ, ಅದು ಕೂಡ ಪಶುವೈದ್ಯಕೀಯ ಕಾಲೇಜ್ದವರು ಇದ್ದಾರೆ. ಆಮೇಲೆ ಶ್ರೀಮತಿ ಜ್ಯೋತಿ ಅವಿನಾಶ್ ಉಪ್ಳಾಂಕರ್ ಅವರು ಕೂಡ ಪ್ರಸಿದ್ಧ ರೈತರಿದ್ದಾರೆ ಇಲ್ಲಿದ್ದು, ಅವರು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ಶನಿವಾರ ದಿವಸ ಸಾಯಂಕಾಲ ಡಾಕ್ಟರ್ ಡಿ ಕೆ ಹಾದಿಮನಿ ಮತ್ತು ಡಾಕ್ಟರ್ ಎಸ್ ಬಿ ಗೌಡಪ್ಪ ಮತ್ತು ಶ್ರೀ ಗುಂಡರಾವ್ ಧೂಳ್ವಂಡ್ ಅಂಥೇಳಿ ಅವರು ಕೂಡ ಪಟ್ಟಣದವರು ಒಳ್ಳೆಯ ಕೃಷಿ ತಜ್ಞರಿದ್ದಾರೆ. ಇವರು ಕೂಡ ರೇಷ್ಮೆ ಬೆಳೆಯ ತಾಂತ್ರಿಕತೆ ಮತ್ತು ಆರ್ಥಿಕ ಸಬಲತೆ ಅದರ ವಿಷಯದ ಬಗ್ಗೆ ಮಾತಾಡೋರಿದ್ದಾರೆ. ಆಮೇಲೆ ರವಿವಾರ ದಿವಸ ರಾಷ್ಟ್ರೀಯ ಪಂಚಗವ್ಯ ವಿಚಾರ ಸಂಕಿರಣ. ಪಂಚಗವ್ಯ ಅಂದರೆ ಇದು ಆಕಳಕ್ಕೆ ನಾವು ಪಂಚಗವ್ಯ ಅಂಥೇಳಿ ತೀರ್ಥದಲ್ಲಿ ದೇವಸ್ಥಾನದಲ್ಲಿ ಕೂಡ ಕೊಡ್ತಾರೆ. ಅದೇ ಪಂಚಗವ್ಯ ಈ ಸಸ್ಯಗಳಿಗೂ ಕೂಡ ಬೆಳೆಗಳಿಗೂ ಕೂಡ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಎಂಬುದನ್ನು ನೀವು ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದರೆ ನಿಮಗೆ ಸಾಕಷ್ಟು ಒಂದು ವಿಸ್ತಾರವಾದ ಜ್ಞಾನ ಸಿಗ್ತದೆ. ಅವತ್ತಿನ ದಿವಸ ಡಾಕ್ಟರ್ ಇವರು ಆದರ್ಶ ಕಾಡಸಿದ್ದೇಶ್ವರ ಸ್ವಾಮೀಜಿ ಕಣೇರಿ ಮಠ ಅವರು ಸಾನ್ನಿಧ್ಯ ವಹಿಸಲಿದ್ದಾರೆ. ಮತ್ತು ಡಾಕ್ಟರ್ CN ಮಂಜುನಾಥ್ ಲೋಕಸಭಾ ಸಂಸದರು ಬರ್ತಾ ಇದ್ದಾರೆ. ಹಿತೇಶ್ ಜಾನಿ ಅಂಥೇಳಿ ಸಂಸ್ಥಾಪಕರು ಅವರು ಕೂಡ ಇದೇ ಆಕಳದ ಗೋವಿನ ಬಗ್ಗೆ ಗರ್ಭನಿಮಿಷಿತ ಪ್ರತಿಷ್ಠಾನ ಗುಜರಾತ್ನಿಂದ ಬರ್ತಾ ಇದ್ದಾರೆ. ಡಾಕ್ಟರ್ ಸುನೀಲ್ ಮನ್ಸಿಂಗ್ಯ ಅಂಥೇಳಿ ಗೋ ವಿಜ್ಞಾನ ಸಂಶೋಧನಾ ಕೇಂದ್ರ ದೇವಲಾಪುರ್ ನಾಗ್ಪುರ್ನಿಂದ ಅವರು ಕೂಡ ಬರ್ತಾ ಇದ್ದಾರೆ, ಅವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಸೋಮವಾರ ದಿವಸ ಮುಂಜಾನೆ ಗೋಕೃಪಾಮೃತ ಮತ್ತು ಇತರ ಗೋ ಉತ್ಪನ್ನಗಳ ವಿಚಾರಣೆ ಸಂಕಿರಣ, ಅದು ಮುಂಜಾನೆ 9:00 ಸಂಜೆ 5 ತನಕ ಇದೆ. ಬಹಳ ವಿಸ್ತಾರವಾಗಿ ಸವಿಸ್ತಾರವಾಗಿ ತಯಾರು ಹೆಂಗೆ ಮಾಡೋದು, ಉಪಯೋಗ ಹೆಂಗೆ ಮಾಡೋದು ಅದರ ಬಗ್ಗೆ ಕುಲಂಕಷವಾಗಿ ಹೇಳ್ತಾ ಇದ್ದಾರೆ. ಅವತ್ತಿನ ದಿವಸ ಗೋಪಾಲ್ಬಾಯಿ ಸುತಾರಿ ಅಂಥೇಳಿ ಇದು ಒಂದು ಏನು ಗೋಕೃಪಾಮೃತದ ಬಗ್ಗೆ ಒಂದು ಡ್ರೈವ್ ಇಟ್ಕೊಂಡಿದ್ದಾರೆ, ಅವರು ಕೂಡ ಅಲ್ಲಿ ಮುಖ್ಯವಾಗಿ ಅತಿಥಿಗಳಾಗಿದ್ದಾರೆ. ಗುಜರಾತ್ನಿಂದ ಬರ್ತಾ ಇದ್ದಾರೆ. ಗುಜರಾತ್ ಅಹಮದಾಬಾದಲ್ಲಿ ಒಳ್ಳೆಯ ಒಂದು ಗೋಶಾಲ ಇದೆ, ಅವರು ಕೂಡ ಬರ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಪಾಟೀಲ್ ಕೃಷಿ ವಿಜ್ಞಾನಿಗಳು ಬೀದರ್ ಪಶುವೈದ್ಯಕೀಯ ಅವರು ಕೂಡ ಬರ್ತಾ ಇದ್ದಾರೆ. ಡಾಕ್ಟರ್ BV ಶಿವಪ್ರಕಾಶ್ ಸಂಶೋಧನಾ ನಿರ್ದೇಶಕರು ಪಶುವಿದ್ಯಾಲಯ ಬೀದರ್ ಅವರು ಕೂಡ ಬರ್ತಾ ಇದ್ದಾರೆ. ಆಮೇಲೆ ಶ್ರೀನಿವಾಸಲು ರಾಜು ಇವರು ಪ್ರಗತಿಪರ ರೈತರು ಬಳ್ಳಾರಿನಿಂದ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೋಮವಾರ ದಿವಸ ಸಾಯಂಕಾಲ 5:30 6:30 ಅವತ್ತಿನ ದಿವಸ ಕೃಷಿಯಲ್ಲಿ ಜೇನು ಸಾಕಾಣಿಕೆ. ಜೇನು ಇರಲಿಲ್ಲ ಅಂದರೆ ಮನುಷ್ಯ ಸಾಧ್ಯನೇ ಇಲ್ಲ. ಕೃಷಿಗೆ ಜೇನು ಮತ್ತು ಎರೆಹುಳ ಇವೆರಡೂ ಮಿತ್ರ. ಜೇನು ಏನದ ವಾತಾವರಣ ಮತ್ತು ನಮ್ಮ ಪರಾಗಸ್ಪರ್ಶಾಗಿ ಬೀಜ ಬರಲಿಕ್ಕೆ ಸಹಾಯ ಮಾಡ್ತದೆ. ಅದೇ ರೀತಿ ಎರೆಹುಳ ಏನಿದೆ ಭೂಮಿಯನ್ನು ಫಲವತ್ತಾಗಿಟ್ಟು ನಮ್ಮ ಬೇರುಗಳನ್ನು ಬಹಳಷ್ಟು ಭದ್ರಪಡಿಸ್ತದೆ. ಈ ರೀತಿಯಾಗಿ ಇವೆರಡೂ ನಮ್ಮ ರೈತರ ಮಿತ್ರರಿದ್ದಾವೆ. ಇದರಲ್ಲಿ ಕೃಷಿಯಲ್ಲಿ ಜೇನು ಸಾಕಣೆ ಬಗ್ಗೆ ಅವತ್ತಿನ ದಿವಸ ಡಾಕ್ಟರ್ ಬದ್ರಿ ಪ್ರಸಾದ್ ಕೃಷಿ ವಿಜ್ಞಾನಿ ಮಹಾವಿದ್ಯಾಲಯ ಗಂಗಾವತಿ ಅವರು ಬರ್ತಾ ಇದ್ದಾರೆ. ಡಾಕ್ಟರ್ A ಪ್ರಭುರಾಜ್ ಪ್ರಾಧ್ಯಾಪಕರು ಕೃಷಿ ವಿಜ್ಞಾನ ವಿದ್ಯಾಲಯ ರಾಯಚೂರು ಅವರು ಬರ್ತಾ ಇದ್ದಾರೆ. ಶ್ರೀ ಪರ್ವತಯ್ಯ ಸ್ವಾಮಿ ಹೊಸಳ್ಳಿ ತಾಲೂಕು ಗಂಗಾವತಿ ಕೊಪ್ಪಳದವರು ಅವರು ಪ್ರಗತಿಪರ ರೈತರಿದ್ದಾರೆ, ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ಮಂಗಳವಾರ ದಿವಸ ಡಾಕ್ಟರ್ AR ಕುರುಬರ್ ಸಹ ವಿಸ್ತರಣಾಧಿಕಾರಿ ಕೃಷಿ ವಿಜ್ಞಾನ ವಿದ್ಯಾಲಯ ರಾಯಚೂರು ಇವರು ಬರ್ತಾ ಇದ್ದಾರೆ. ಡಾಕ್ಟರ್ MG ಪಾಟೀಲ್ ಇವರು ನಿವೃತ್ತಿ ಕುಲಪತಿಗಳು, ಇದೇ ನಮ್ಮ ತಾಲೂಕು ಸೇಡಂ ಈ ಕಡೆಯವರಿದ್ದಾರೆ, ಅವರು ಕೂಡ ಬರ್ತಾ ಇದ್ದಾರೆ. ಆಮೇಲೆ ಶ್ರೀ ರಾಜಶೇಖರ್ ಸೊನ್ನದ್ ಇವರು ಕೃಷಿ ತಜ್ಞ ಪಂಡಿತರು ಪುರಸ್ಕೃತರಿದ್ದಾರೆ, ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವತ್ತಿನ ವಿಷಯ ಒಣ ಬೇಸಾಯದಲ್ಲಿ ತೋಟಗಾರಿಕಾ ಬೆಳೆಗಳು. ತೋಟಗಾರಿಕಾ ಬೆಳೆ ಅಂದರೆ ಎಲ್ಲರಿಗೆ ಏನು ಕಲ್ಪನೆ ಇರ್ತದೆ, ನೀರಿಲ್ಲ ಅಂತ ತೋಟಗಾರಿಕೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಅಂಥ ಒಂದು ಕೆಲವು ಬೆಳೆಗಳನ್ನು ನಾವು ಅವತ್ತಿನ ದಿವಸ ನಿಮಗೆ ಅದರ ಸವಿಸ್ತಾರ ಜ್ಞಾನ ಕೂಡ ಸಿಗಲಿದೆ. ಮತ್ತು ಮಂಗಳವಾರ ದಿವಸ ಸಾಯಂಕಾಲ ಸಮಗ್ರ ಕೃಷಿಯಿಂದ ಸಬಲೀಕರಣ ಅನ್ನೋ ಒಂದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಡಾಕ್ಟರ್ ಪಂಡಿತ್ ರಾಠೋಡ್, ಡಾಕ್ಟರ್ BK ದೇಸಾಯಿ, ಶ್ರೀ ಹನುಮಂತಪ್ಪ ಬೆಳಗುಂಪಿ ಅವರು ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ಬುಧವಾರ ದಿವಸ ಬೆಳಿಗ್ಗೆ ಏನಿದೆ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಜಲಕೃಷಿ. ಕಲ್ಯಾಣ ಕರ್ನಾಟಕ ಅಂದರೆ ನಾಡ ಅಂಥೇಳಿ ಪ್ರಸಿದ್ಧ ಆಗಿರ್ತದೆ. ಅದನ್ನು ಹೋಗಲಾಡಿಸಿ ಈಗ ಜಲಕೃಷಿ ಯಾವ ರೀತಿ ಸಿಗುವಂಥ ನೀರಲ್ಲಿ ನಾವು ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಅದರಲ್ಲಿ ಬೆಳೆ ತೆಗಿಬೋದು ಅನ್ನೋ ಒಂದು ಅದರದ್ದು ಕಲ್ಪನೆ ಕೂಡ ನಾವು ಅದರ ಸವಿಸ್ತಾರ ಜ್ಞಾನ ಕೂಡ ನಮ್ಮಲ್ಲಿ ಕೊಡ್ತಾ ಇದ್ದಾರೆ. ಅವತ್ತಿನ ದಿವಸ ಡಾಕ್ಟರ್ ವಿಜಯಕುಮಾರ್, ಡಾಕ್ಟರ್ ಶಿವಕಾಂತ್ N ಮತ್ತು ಶ್ರೀ ಚಂದ್ರಶೇಖರ್ ರೆಡ್ಡಿ ಪರಸರೆಡ್ಡಿ ಇವರು ಪ್ರಗತಿಪರ ರೈತರು ಭಾಗವಹಿಸುವವರಿದ್ದಾರೆ. ಬುಧವಾರ ದಿವಸ ಸಾಯಂಕಾಲ 5:30 6:30 ಡಾಕ್ಟರ್ ರವಿ ದೇಶಮುಖ್ ಇವರು ನಿವೃತ್ತ ವಿಜ್ಞಾನಿ ಕೃಷಿ ವಿಜ್ಞಾನ ಕೇಂದ್ರ ಬೀದರ್ ಅವರಿದ್ದಾರೆ. ಆಮೇಲೆ SD ದಾಸೋಗ್ ಅಂಥೇಳಿ ನಿವೃತ್ತ ಪ್ರಾಧ್ಯಾಪಕರು ಧಾರವಾಡ ಅವರು ಬರ್ತಾ ಇದ್ದಾರೆ. ಶ್ರೀ ವೀರಭೂಷಣ್ ನಂದಗಾಂವ್ಕರ್
ಮುನ್ನಳ್ಳಿ ಬಿದರ್ ಇವರು ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವತ್ತಿನ ದಿವಸ ಆ ವಿಷಯ ಏನಿದೆ ಅಂದರೆ ಕೃಷಿಯಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ. ನೀರು ಕೂಡ ಸಂರಕ್ಷಣೆ ಮಾಡಬೇಕಾಗಿದೆ, ಮಣ್ಣು ಕೂಡ ಸಂರಕ್ಷಣೆ ಮಾಡಬೇಕಾಗಿದೆ. ಯಾಕಂದರೆ ಸಾಕಷ್ಟು ಅದಕ್ಕೆ ಧಕ್ಕೆ ಉಂಟಾಗ್ತಾ ಇದೆ, ನೀರು ಪೋಲಾಗ್ತಾ ಇದೆ, ಮಣ್ಣು ಹಾಳಾಗ್ತಾ ಇದೆ. ಅದಕ್ಕೆ ಅದ್ರ ಯಾವ ರೀತಿ ನಾವು ಸಂರಕ್ಷಣೆ ಮಾಡಬೇಕನ್ನೋ ಒಂದು ಜ್ಞಾನ ಅವತ್ತಿನ ದಿವಸ ಸಿಗ್ತಾ ಇದೆ. ಆಮೇಲೆ ಗುರುವಾರ ದಿವಸ ಲೀಸ್ಟ್ ಬಟ್ ನಾಟ್ ಲೀಸ್ಟ್ ಅಂದಂಗೆ ಎಲ್ಲ ಇದ್ದೂ ಕೂಡ ಮುಖ್ಯವಾದಂಥವ್ರು ಮಹಿಳೆಯರೇ ಇದು ಕೃಷಿಗೆ ಭಾಳ ಪ್ರಾಮುಖ್ಯತೆ ಕೊಡ್ತಿರ್ತಾರೆ. ಅದಕ್ಕೆ ಅವತ್ತಿನ ದಿವಸ ಕೃಷಿ ಆಧಾರ ಸ್ತಂಭ ಮಹಿಳೆ ಅನ್ನೋ ಒಂದು ವಿಷಯದ ಬಗ್ಗೆ ಮಹಿಳೆಯರೇ ನಡೆಸ್ಕೊತಾ ಇದ್ದಾರೆ. ಅವತ್ತಿನ ಡಾಕ್ಟರ್ ಶಶಿಕಲಾ ಅರುಗುಳಿ ಮುಖ್ಯ ಅತಿಥಿಯಾಗಿ, ಡಾಕ್ಟರ್ ಶೋಭಾ ನಾಗನೂರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಡಾಕ್ಟರ್ ಗೀತಾ ಚನ್ನಾಳ್ ಮತ್ತು ಶ್ರೀಮತಿ ಲಕ್ಷ್ಮೀಬಾಯಿ ಶಾಮರಾವ್ ಪಾಟೀಲ್ ಇವರು ಕೂಡ ಅದರಲ್ಲಿ ಭಾಗವಹಿಸೋರಿದ್ದಾರೆ. ಈ ರೀತಿಯಾಗಿ ಈ ಎಲ್ಲ 9 ದಿವಸಗಳ ಕಾರ್ಯಕ್ರಮ ಆಗ್ತಾಯಿದೆ. 6ನೇ ತಾರೀಕು ಸಾಯಂಕಾಲ ಏನಿದೆ ಸಮಾರೋಪ ಸಮಾರಂಭವಿದೆ. ಇಷ್ಟೆಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಸಕ್ರಿಯವಾಗಿ ಭಾಗವಹಿಸಿ ಹೆಚ್ಚಿನ ಜ್ಞಾನ ಪಡೆಯುತ್ತೀರಿ ಅನ್ನೋ ಒಂದು ಆಶೆಯಿಂದ ನನ್ನ ಈ ಒಂದು ಮಾತು ನಿಮ್ಮ ಜೊತೆಗೆ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ವಂದನೆಗಳು.